2018ರಿಂದ ನಾನು ಯಾವತ್ತು ಶಾಸಕ ಆದೆ, ಒಂದೇ ಒಂದು ಕಾರ್ಯಕರ್ತರ ಮೇಲೆ ಕಳೆದ 4.5 ವರ್ಷದಲ್ಲಿ ನೀವು ಹೇಳಬೇಕು, ಒಂದು ದಿವಸ ನನ್ನ ಕಾರ್ಯಕರ್ತರು ಎಲ್ಲಾದ್ರೂ 5 ನಿಮಿಷ ಸ್ಟೇಷನ್ ಬಾಗಿಲು ಹೋಗಿ ನಿಂತಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ತೋರಿಸಬೇಕು. ಕಳೆದ 4.5 ವರ್ಷದಲ್ಲಿ ಸ್ಟೇಷನ್ ನಲ್ಲಿ ಗಾಡಿನ ಹಿಡಿದು ನಿಲ್ಲಿಸಿರ್ತಕ್ಕಂಥ ಉದಾಹರಣೆಗಳನ್ನು ನೀವು ತೋರಿಸಬೇಕು. ಯಾಕಂದ್ರೆ ಇವತ್ತು ಎಷ್ಟೋ ಪ್ರಕರಣಗಳಾಯ್ತು. ಇವತ್ತು ಎಲ್ಲೇ ಒಂದು ಕಾರ್ಯಕರ್ತರಿಗೂ 5 ನಿಮಿಷ ಎಲ್ಲೂ ತ್ರಾಸ ಕೊಡುವಂತ ಕೆಲಸ ಇಡೀ ನನ್ನ 4.5 ವರ್ಷದಲ್ಲಿ ಎಲ್ಲೂ ಆಗಲಿಲ್ಲ. ಕೇವಲ ಅಭಿವೃದ್ಧಿ. ಇವತ್ತು ಭಟ್ಕಳದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿದ್ರೆ, ಯಾವುದೇ ಕಾರ್ಯಕ್ರಮ, ಯಾವುದೇ ಕಚೇರಿಯಲ್ಲಿ ಇವತ್ತು ಎಲ್ಲೇ ಸ್ಟೇಷನ್ ಅಲ್ಲಿ ತಲೆ ಎತ್ತಿ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಎಲ್ಲೂ 4.5 ವರ್ಷದಲ್ಲಿ ನಿಮ್ಮ ಕುಟುಂಬಗಳು ಎಲ್ಲೂ, ನನ್ನ ಮಕ್ಕಳು ಇವತ್ತು ಮನೆಗೆ ಬರಲಿಲ್ಲ, ಇವತ್ತು ಸ್ಟೇಷನ್ ನಲ್ಲಿದ್ದಾರೆ, ನನ್ನ ಮಕ್ಕಳು ಇವತ್ತು ಎಲ್ಲೋ ಹೋಗಿದ್ದಾರೆ, ನನ್ನ ಮಕ್ಕಳು ಇವತ್ತು ಹೆದರ್ತಾ ಇದ್ದಾರೆ ಅಂತಕ್ಕಂಥ ಭಾವನೆಗಳು ಇವತ್ತು 4.5 ವರ್ಷದಲ್ಲಿ ಭಟ್ಕಳದಲ್ಲಿ ಯಾವತ್ತೂ ಹಿಂದೆ ಉದ್ಭವ ಆಗಲಿಲ್ಲ. ನನಗೆ ಹೆಚ್ಚಿನ ರಾಜಕಾರಣದ ಒಂದು ಶಕ್ತಿ ಕೊಟ್ಟಿರ್ತಕ್ಕಂಥ, ವಿಶೇಷವಾಗಿ ಮಂಕಿಯನ್ನ ಕೇವಲ ಮಾತಿನಲ್ಲೇ ಇವತ್ತು ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ಅನೇಕ ನಾಯಕರನ್ನ ನಾನು ನೋಡಿದ್ದೇನೆ. ಕೇವಲ ಭಾಷಣ ಮಾಡಿ ಇವತ್ತು ಮಂಕಿಯನ್ನ ಅಧಿಕಾರ ಇಟ್ಟಿರ್ತಕ್ಕಂಥವ್ರು, ಕೇವಲ ಮಂಕಿ ಭಾಗವನ್ನ ಕೇವಲ ತಮ್ಮ ಮತಕ್ಕಾಗಿ ಬಳಸಿರ್ತಕ್ಕಂಥದ್ದು. ಸ್ವಾಮಿ, ಇವತ್ತು ಮಂಕಿ ಭಾಗಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಕೊಟ್ಟಿರ್ತಕ್ಕಂಥ ಕೊಡುಗೆ ತಾವು ಒಂದು ಬಾರಿ ಕೇಳಬೇಕಾಗಿದೆ. ಬಹುಶಃ ಇತಿಹಾಸವನ್ನ ಕಾಣದೇ ಇರ್ತಕ್ಕಂಥ ಅಭಿವೃದ್ಧಿ ಇಡೀ ಕ್ಷೇತ್ರದ ಜೊತೆಗೆ ಮಂಕಿಗೆ ವಿಶೇಷವಾಗಿ ಆದ್ಯತೆ ಕೊಟ್ಟು ಇವತ್ತು ಅನೇಕ ಯೋಜನೆ, ಬಹುಶಃ ನೀವು ಕೇಳಿರ್ಬೇಕು, 60 ಕೋಟಿಗೂ ಹೆಚ್ಚು ಯೋಜನೆಗಳನ್ನ ಇವತ್ತು ಮಂಕಿ ಭಾಗಕ್ಕೆ ಕೊಟ್ಟು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಯಾವುದು ಕೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಬಹಳ ಸಂತೋಷ ಆಗ್ತದೆ ಕಾರ್ಯಕರ್ತರು ಇವತ್ತು ಬಹುಶಃ ಕಾಂಗ್ರೆಸ್ನವ್ರು ಇವತ್ತು ಬಹುಶಃ ಎಲ್ಲಾ ಭಾಗದಲ್ಲೂ ರ್ಯಾಲಿ ಮಾಡಿ ಅನೇಕ ಅಪಪ್ರಚಾರಗಳನ್ನ ಮಾಡ್ತಿದ್ರು. ಇವತ್ತು ತಕ್ಕ ಒಂದು ಸೂಚನೆಯನ್ನ ಇವತ್ತು ಹೋಗಿ ಮುಟ್ಟಿದೆ. ಇವತ್ತು ಒಂದು ತಕ್ಕ ಉತ್ತರ ಇವತ್ತು ಮಂಕಿಯಿಂದ ಪ್ರಾರಂಭ ಆಗಿದೆ. ಇವತ್ತು ತಕ್ಕ ಉತ್ತರ ಮಂಕಿಯಿಂದ ಇವತ್ತು ಒಂದು ಸಂಚಲನ ಮೂಡಿದೆ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೇನೆ. ಸ್ವಾಮಿ, ಇವತ್ತು ತಾವೆಲ್ಲರೂ ನೋಡ್ಬೇಕಾಗಿದೆ, ಎಲ್ಲೂ ಅಭಿವೃದ್ಧಿಗೆ ಪೂರಕವಾಗಿ ಒಬ್ಬ ಶಾಸಕನಾಗಿ ಕೆಲಸ ಮಾಡುವಂತ ಕೆಲಸ ಮಾಡಿದ್ದಾನೆ. ಬಡವರ ಕನಸಾಗಿತ್ತು ಒಂದು ಮನೆ ಕಟ್ಟಬೇಕು, ಒಂದು ಮನೆಯನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ತಾವೆಲ್ಲರೂ ನೋಡಿರ್ಬೇಕು. ಇವತ್ತು ರೇತಿ ಒಂದೇ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೇನೆ. ಇವತ್ತು ರೇತಿ 10,000, 8,000, 10,000 ಇವತ್ತು ರೇತಿ ಸಿಕ್ಕುವಂತ ಕೆಲಸ ಮಾಡ್ತಾ ಇದೆ. 10,000 ಇವತ್ತು ಮನೆಗೆ ರೇತಿಗೆ ಕೊಡುವಂತ ಕೆಲಸ ಇವತ್ತು ಮಾಡ್ತಾ ಇದ್ದೇನೆ. ಇವತ್ತು 25,000, 30,000, 40,000 ಆಗಿರ್ತಕ್ಕಂಥ ರೇತಿಯನ್ನು ಇವತ್ತು 10,000ಗೆ ಮನೆಗೆ ಇವತ್ತು ರೋಡ್ ನಲ್ಲಿ 100 ಗಟ್ಟಲೆ ಗಾಡಿ ಇವತ್ತು ನಿಂತು ರೇತಿ ಸಿಗುವಂತ ಕೆಲಸ ಆಗ್ತಿದೆ ಅಂತ ಹೇಳಿದ್ರೆ ಇವತ್ತು ನೀವು ತಿಳ್ಕೊಳ್ಬೇಕಾಗಿದೆ. ಎಲ್ಲೋ ಇವತ್ತು ಯಾಕೆ ಈ ಹಂತದ ರೇಟ್ ಆಗಿದೆ ಅಂತಕ್ಕಂಥ ತಾವು ತಿಳ್ಕೊಳ್ಬೇಕು. ಕಳೆದ ಶಾಸಕರಿಗೆ ಇವತ್ತು ರೇತಿಯಿಂದ ಎಷ್ಟು ಇವತ್ತು ಹಣ ಹೋಗುವಂತ ಕೆಲಸ ಆಗ್ತಿತ್ತು, ಇವತ್ತು ಎಷ್ಟು ದುಡ್ಡುಗಳು ಇವತ್ತು ಕಳೆದ ಶಾಸಕರಿಗೆ ಹೋಗುವಂತ ಕೆಲಸ ಆಗಿತ್ತು. ಇವತ್ತು ಭಾರತೀಯ ಜನತಾ ಪಾರ್ಟಿ ಶಾಸಕ ನಿಮ್ಮೆಲ್ಲರ ಎದುರು ನಿಂತಿರ್ತಕ್ಕಂಥ ಸುನೀಲ್ ನಾಯ್ಕ ಇವತ್ತು ಎಲ್ಲೋ ₹1 ಇವತ್ತು ಯಾವ್ದಾದ್ರು ಅನ್ಯ ರೇತಿ ಚಿರೇಕಲ್ಲಿಂದ ಇವತ್ತು ಆ ಹಣವನ್ನ ತಗೊಂಡ್ರೆ ಆ ಹಣ ಸಂಪೂರ್ಣ ಧರ್ಮಸ್ಥಳ ದೇವರಿಗೆ ಹೋಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ದಾನ ಮಾಡ್ತಕ್ಕಂಥ ಕೈ ಯಾವತ್ತು ಕೇಳ್ತಕ್ಕಂಥ ಕೈ ಅಲ್ಲ ಇದು. ಯಾಕಂದ್ರೆ ಜನರ ಜೊತೆ ನಾಡಿ ಮಿಡಿತದ ಜೊತೆ ಇವತ್ತು ಕೆಲಸ ಮಾಡಬೇಕು ಅಂತಕ್ಕಂಥ ಹಂಬಲ ಇಟ್ಟು ಬಂದಿರತಕ್ಕಂಥ ಒಬ್ಬ ಶಾಸಕನನ್ನು, ಜನರ ಕಟ್ಟ ಕಡೆಯ ವ್ಯಕ್ತಿಗೆ ಇವತ್ತು ಕಣ್ಣು ಒರೆಸುವಂತ ಕೆಲಸ, ಇವತ್ತು ಕಣ್ಣಿನ ಇವತ್ತು ನೀರನ್ನ ಒರೆಸುವಂತ ಕೆಲಸ ಇವತ್ತು ಒಬ್ಬ ಶಾಸಕನಾಗಿ ಮಾಡ್ತಾ ಇದ್ದಾನೆ. ನಂಗೆ ತುಂಬಾ ವಿಶ್ವಾಸ ಇದೆ, ಮುಂದೆ ಬರುವಂತ ದಿವಸದಲ್ಲಿ ನಿಜ ಒಂದು ಮಾತಂತ ಹೇಳಿಕ್ ಬಯಸ್ತೇನೆ. ಅನೇಕರು